ಯಪ್ಪ, ಏನಿದೆ ಸಿದ್ಧಾರ್ಥವ್ರೆ? ಇಲ್ಲಿ ಯಾಕೋ ಸಿದ್ಧಾರ್ಥವ್ರು ಇದ್ದಂಗಿಲ್ಲ. ನಾ ಯಾಕೆ ಇಲ್ಲಿ ಮಠ ಬನ್ನಿ? ಬೇಡ ಬೇಡ, ವಾಪಸ್ಸು ಹೋಗ್ಬಿಡೋಣ. ಬಂದಾಳ, ಒಳಗ ಬಂದಾಳ ಪೂಜಾ. ಅಯ್ಯೋ, ಯಾರು ನೀವು? ನಾ ಯಾರಂತ ಹೇಳ್ತೀನಿ, ನನ್ನ ಹಿಂಬಾಲ್ಸು. ಅಲ್ಲ, ನೀವ್ಯಾರು? ಇಲ್ಲಿ ಸಿದ್ಧಾರ್ಥವ್ರಿಲ್ಲ, ಅವರ ನಾನು ಕರೆಸಿದ್ದು. ಇಲ್ಲ, ನೀವು ಯಾರು? ಇಲ್ಲ ಇಲ್ಲ, ನಂಗೆ ಯಾಕೋ ಇಲ್ಲ ಅಂಜಿ ಬರತ್ತೈತಿ. ನಾ ಇಲ್ಲಿಂದ ಹೋಗ್ತೀನಿ. ಹೋಗಕ್ಕಲ್ಲ ನಿನ್ ಕರೆಸಿದ್ದು. ಅಯ್ಯೋ ಇಲ್ಲ, ಇಲ್ಲಿಂದ ಹೋಗ್ಬಿಡೋಣ. ಬೂಮ್ 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 ಬೂಮ್. ಇವಾಗ ಹೇಳು, ನಾ ಹೇಳ್ದಂಗೆ ಕೇಳ್ತೀಯಾ? ಸರಿ, ಹಂಗಿದ್ರ ನಾನು ಹಿಂದಿಂದ ಬಾ. ಮೊದ್ಲ ಪ್ರೇಮಕ್ಕನ ಕರ್ರ ಎಲ್ಲ ಹೇಳ್ಬಿಡ್ಬೇಕ. ಏ ಪ್ರೇಮಕ್ಕ, ಏ ಪ್ರೇಮಕ್ಕ, ಬಾಯಿಲ್ಲ ಅಂತಿದ್ದೆ. ಯಾಕ ಮಿನಿ, ಏನಾತ? ಏನಾತ ಅಂತ ಕೇಳ್ತಿಲ್ಲ ಪ್ರೇಮಕ್ಕ. ಅಲ್ಲ, ಅದು ಬಳಿದಂದೆಗದ್ದು ಏನಾತ ಹೇಳೇ ಇಲ್ಲವಾ ನಿಮ್ಮ ಮುಂದೆ? ಅಯ್ಯೋ ಹಣೆ ಬಾರ್ಕಣೆ ಚೌತಿ. ಅಲ್ಲೇ ಬಿಡಾಡಿ, ನೀನು ಹೇಳಿದ್ನಲ್ಲಿ ಎಲ್ಲ ನೀನ ಅಂತಿಲ್ಲ. ರೊಕ್ಕ ಇಲ್ವಾ ನನ್ನ ಕಡೆ ಅಂತೇಳಿ. ಮತ್ತು ರೊಕ್ಕ ಇಲ್ಲ ಅಂದ್ರೆ ಮುಂದೆ ನಾ ಏನು ಮಾಡ್ಲಿವ? ನಾ ಏನು ಕೊಟ್ಟು ನಿನಗೆ ನಡ್ಸಲ್ಲ? ತಗ, ಅದಕ್ಕೆ ಸುಮ್ಮ ಆದ್ನಿವ. ಮತ್ತು ರೊಕ್ಕ ಇಲ್ಲ ಅಂದ್ರೆ ಎಲ್ಲಿದ್ರೆ ಮಾಡಿದ್ಲಿ? ನಾ ಏನು ರೊಕ್ಕ ಇಲ್ಲ ನೀ, ಆದ್ರೆ ಅದಕ್ಕೊಂದು ವ್ಯವಸ್ಥೆ ಹುಡುಕ್ತೇನೆ ಅಂತ ಹೇಳಿದ್ನೆಲ್ಲೋ ನಿನಗೆ. ನೀ ಏನು ಗಪ್ಪ ಆಗಿಬಿಟ್ರೆ ಹೆಂಗವ? ಅಂದ್ರೆ ರೊಕ್ಕದ ವ್ಯವಸ್ಥೆ ಮಾಡಿ ಏನ? ಮಾಡಿದ್ದಕ್ಕ ಅಲ್ಲನ ಏನು ಕರೆದಿದ್ದೀಗ. ಆದ್ರೆ ನಿನಗೊಂದು ಹೇಳ್ತೇನೆ, ಯಾರ ಮುಂದೆ ಹೇಳಬೇಡ ಪ್ರೇಮಕ್ಕ. ನಿನಗೆ ಒಳ್ಳೇದಾಕೈತಂದ್ರೆ ನಾನು ಯಾರಿಗಾರ ಹೇಳ್ತೇನೆ ನಮ್ಮ ಮೀನಿ. ಏನಂತದ? ತಡಿ ಬನ್ನಿ ಇಲ್ಲೇರ. ಏನು ಕಳ್ಳಕ್ಕೆಂತ್ರಿ ವ್ಯವಹಾರ ನಡ್ಸಾಳಿಕ್ಕಿ ಮೀನಿ? ನಮ್ಗೇನು ಗೊತ್ತು, ನೋಡೋಣಗಪ್ಪ. ನೋಡಿದ್ರಿ ಮೀನಿ, ತಾಳಿ ಸರ ಬಂಗಾರತ್ತ ನಿಂದ? ನಂದೆ. ಮತ್ತು ಯಾವಾಗಾರ ಬಿಡಾಡ್ ಕೊಡ್ತಾವಣ್ಣ ಅಲ್ಲಿ. ಮತ್ತು ನೀನು ಅಂದಿಲ್ಲ ಇಲ್ವಾ ನನ್ನ ಗಂಡು ತೆಗೆದಿಟ್ಟಾನು ಕೊಡೋದಿಲ್ಲ ಅಂತ ಹೇಳಿ. ಮತ್ತು ಹೆಂಗೆ ಸಿಕ್ತೆ? ಅಯ್ಯೋ, ನನ್ನ ಗಂಡು ಒಂದು ಬೆಪ್ತಕ್ರಿದ, ಅದು ಗೊತ್ತಾಗದಂಗೆ ತಕ್ಕೊಂಡು ಇಟ್ಕೊಂಡೀನಿ. ನೀನು ತಲೆ ಕೆಡಿಸ್ಕೊಬೇಡ. ಇದನ್ನಿಟ್ಟು ಹೆಂಗಾರ ಮಾಡಿ ಒಂದು 40,000 ರೂಪಾಯಿ ಕೊಡಿಸ್ಬಿಡಿ ಎಲ್ಲರೇ. ಒಂದು 30,000 ರೂಪಾಯಿ ಬಳಿ ಅಂಗಡಿ ತಂದು ಒಂದು 10,000 ರೂಪಾಯಿ ಕೈಯಾಗ ಇಟ್ಕೊಂಡ್ಬಿಡ್ತೇನಂತ. ಓಹೋ ಇಷ್ಟೆಲ್ಲ ಮುಂದುವರೆದಿನ ಮೀನಿ. ಹೆಂಗಾರ ಮಾಡಿ 5 ರೂಪಾಯಿ ಬಡ್ಡಿ ಅಂಥೇಳಿ 2 ರೂಪಾಯಿ ಬಡ್ಡಿಗೆ ಇದನ್ನಿಟ್ಟು ಇನ್ನು 3 ರೂಪಾಯಿ ಬಡ್ಡಿ ನಾ ತೊಗೊಂಡು ಹೆಂಗಾರ ಮಾಡಿ 3 ರೂಪಾಯಿ ಬಡ್ಡಿ ಲಾಭ ಮಾಡ್ಕೊಂಡು ಈಗ ಒಂದು 40,000 ರೂಪಾಯಿ ಕೊಡಿಸ್ಬಿಟ್ರೆ ನಾನು 3 ರೂಪಾಯಿ ಬಡ್ಡಿನೂ ಲಾಭ ಆಕೈತಿ, ಎಲ್ಲ ಅನುಕೂಲ ಆಕೈತಿ. ಹಂಗೆ ಮಾಡ್ತೀನಿ. ಏನಾತ ಪ್ರೇಮಕ್ಕ? ಏನಿಲ್ಲ. ಅಲ್ಲ, ಈ ಗಂಟನ್ನು ನೀನು ಆಡ ಐತಿ ಅಂಥೇಳಿ ಯಾರಿಗಾರ ಗೊತ್ತಾದ್ರೆ, ನಿಮ್ಮ ಅವಾಗಲಿ ನಿನ್ನ ಗಂಡಗಾಗಲಿ ಗೊತ್ತಾದ್ರೆ, ಅದಕ್ಕೆಲ್ಲ ನೀ ಯಾಕೆ ತಲೆ ಕೆಡ್ಸ್ಕೊತಿ ಪ್ರೇಮಕ್ಕ? ಈ ಜಾಗದಾಗ ನಾ ಒಂದು ಡೂಪ್ಲಿಕೇಟ್ ತಂದು ಹಾಕೊಂಡ್ಬಿಡ್ತೇನೆ. ಅವಾಗ ನನ್ನ ಗಂಡಗೆ ಅನುಮಾನ ಬರುತ್ತಾ ಇಲ್ಲ? ನನ್ನ ಗಂಡ ಏನು ಕಣ್ಣಾಕ ನಿಡ್ದಿಟ್ಟು ಶಾ ನೋಡ್ತಿದ್ದಾನದನ್ನು. ಆಯ್ತು ಬಿಡು, ಹಂಗಾರ ನಡಿ, ನಾಳೆದು ದಾಡಕ್ಕೆ ಹೋಗೋಣಂತ. ಹೋಗಿ ಇಟ್ಟು ಬಂದ್ಬಿಡೋಣ. ನನಗೆ ಗೊತ್ತಿದ್ದಂಗೆ ಒಂದು ಬಂಗಾರ ಅಂಗಡಿ ಐತಿ, ಆದ್ರೆ ಬಡ್ಡಿ ಒಂಚೂರು ಜಾಸ್ತಿ ನೋಡಲಿ. ಅಯ್ಯೋ, ಆದ್ರೆ ಆಗ್ಬತ್ತ, ನಮ್ಮ ಎಳೆಗೆ ರೊಕ್ಕ ಸಿಗ್ತಾವಲ್ಲೋ ಅಷ್ಟು ಸಾಕು. ಈಗ ಹೋದ ತಕ್ಷಣ ರೊಕ್ಕ ಕೊಟ್ಟರೆ ಸಾಕು, ಒಂದು 40,000 ರೂಪಾಯಿ ನೋಡುವ ಬಡ್ಡಿ ಎಟ್ರ ಆಗ್ಬತ್ತೆ. ನಾನು ತಲೆ ಕೆಡ್ಸ್ಕೊಂಗಿಲ್ಲ ಪ್ರೇಮಕ್ಕ. ಹಿಂಗಂತೀಯಾ? ಹಂಗಾದ್ರೂ ಓಕೆ. ನಾಳೆ ಯಾಕೆ, ಇವತ್ತ ಹೋಗ್ಬಿಡು ನಡಿ. ಇವತ್ತಾ? ಅಲ್ಲರಿ, ನನ್ನ ಮನ್ಯಾಗ ಕೆಲಸದವಲ್ಲೇ. ಮೊದಲೇ ಹೇಳಿದ್ರೆ ನಾನು ಎಲ್ಲ ಹಾರೆ ಮುಗಿಸ್ಕೊತೀನಿವ. ಈಗ ಬಿಟ್ಟು ಬಂದ್ರೆ ನನ್ನ ಗಂಡು ಬದರ್ತಾನು. ನಾಳೆ ಹೋಗುನ್ ತಗೋ.
ನಿನ್ನ ಗಂಡ ಹೊಲಕ್ಕೆ ಹೋಗ್ಯಾಂತ ಬರೋ ಸಂಜಿಕ ನಾ ಹೋಗಿ ಪಟ್ನ ಒಂದು 2 ತಾಸನ್ನ ಬಂದ್ಬಿಡೋಣಂತ ಹೋಗಿಟ್ಟು ಅವ್ರು ರೊಕ್ಕ ತೊಗೊಂಡು ಬರೋದು ಎಷ್ಟೊತ್ತು ಪ್ರೇಮಕ್ಕೆ ಹಿಂಗಂತೀಯ ಆಯ್ತು ಹಂಗಾರ ಅಡಿಗಂತೂ ಆಗೈತೆ ನಂದು ಒಂದು ಸೀರೆ ಸುತ್ತಾಕೊಂಡು ಬರ್ತೇನಂತ ನೀನು ರೆಡಿಯಾಗು ಹೋಗಿ ಬಂದ್ಬಿಡೋಣಂತ ಅಷ್ಟು ಮಾಡಿ ಪುಣ್ಯ ಕಟ್ಕೋ ತಗೋ ಇದನ್ನು ಜಾಕಾಗೆ ತೆಗೆದಿಟ್ಕೋ ಹೋಗಿಟ್ಟು ಬಂದ್ಬಿಡೋಣಂತ ಅಷ್ಟು ಮಾಡಿ ಪುಣ್ಯ ಕಟ್ಕೋ ಪ್ರೇಮಕ್ಕ ಹೆಂಗಾರ ಮಾಡಿ ನನಗೊಂದು ದಂಧೆಗೆ ಹಚ್ಕೊಟ್ಬಿಡುವ ನಿನ್ನ ಕಾಲು ತೊಳೆದು ಪೂಜೆ ಮಾಡ್ತೇನೆ ದಿನ ಬಿಡಾಡಿ ನೀ ಚಲೋ ಆಗ್ಬೇಕಂತಲ್ಲ ನಾ ಇಷ್ಟೆಲ್ಲ ಕಷ್ಟಪಡತ್ತಿದ್ದೆ ತಲೆ ಕೆಡ್ಸ್ಕೊಬಿಡ ರೆಡಿಯಾಗ ನಾನು ರೆಡಿ ಆಕೇನು ಮತ್ತೆ ಲೇಟ್ ಆಕೈತಿ ಮತ್ತು ನನ್ನ ಗಂಡು ಬರ್ದೊಳಗೆ ಮನೆಗೆ ಬಂದುಬಿಡ್ಬೇಕವ ಆಯ್ತು ತಗೋಯ್ಕ ನೀ ಯಾಕೆ ತಲೆ ಕೆಡ್ಸ್ಕೊತಿ ನಾ ಲಗೂನ ರೆಡಿ ಆಗ್ತೀನಿ ಹೋಗಿ ಬಂದ್ಬಿಡೋಣಂತ ಆಯ್ತು ನೀವು ನಿಮ್ಮ ಮಣ್ಣಿಂದ ಫೋನ್ ಹಚ್ಚತ್ತೀನಿ ಪೂಜಾಗೆ ಕಾಲ್ ರಿಸೀವ್ ಮಾಡತ್ತಿಲ್ಲ ಕಾಲ್ ಕನೆಕ್ಟ್ ಆಗತ್ತಿಲ್ಲ ಆಕಿಗೆ ಏನು ಮಾಡೋದು ಹೆಂಗೆ ಮೀಟ್ ಆಗೋದು ಆಕಿನ ಅವ್ರ ಮನೆಗೆ ಹೋಗ್ಬಿಡ್ಲ ಅವ್ರ ಅವ್ವ ಫೋನ್ ಹಚ್ಚಲೇನ ಒಂದು ಮಾತು ಹಚ್ಚುನ್ಗಪ್ಪ ಎಲ್ಲ ತರ ಪೂಜಾ ಗೊತ್ತಾಕೈತಿ ಹಲೋ ಓ ಹಲೋ ಸಿದ್ಧಾರ್ಥಪ್ಪ ಹಾಂ ಹೇಳಪ್ಪ ಗಿರ್ಜಕತ್ತಿ ಎಲ್ಲದಿರಿ ಏನು ಮಾಡತ್ತೀರಿ ಆರಾಮದಿರಾ ಹ್ಞೂನಪ್ಪ ಆರಾಮದೆ ನೋಡು ಏನು ಸಿದ್ಧಾರ್ಥ ಬಹಳ ದಿವಸದ ಮೇಲೆ ಅನಿಸ್ಕೊಂಡಿಪ್ಪ ಏನಿಲ್ಲ ಪೂಜಾನ ಫೋನ್ ಯಾಕೋ ಹತ್ತರಿ ಹಿಂಗಾಗಿ ನಿಮಗೆ ಫೋನ್ ಹಚ್ತೆ ಎಲ್ಲದಾಳ ಪೂಜಾ ಪೂಜನ್ ಫೋನ್ ಹತ್ವಾತ ಇಲ್ಲಪ್ಪ ಚಾಲೋನ ಐತಿ ನಾವು ಇಲ್ಲೊಂದಿತ್ತು ಧಾರವಾಡ ಬಂದಿದ್ದು ಸೀರೆ ತರಕ್ಕೆ ಬಂದಿದ್ವಾ ಆಕಿ ಕಾಲೇಜ್ಗೆ ಹೋದ್ಲಪ್ಪ ಕಾಲೇಜ್ ಸುಟಿ ಇತ್ತಲ್ಲ ಅತ್ತಿ ಹ್ಞೂ ಸುಟಿ ಐತಿ ಆದರೂ ಏನೋ ಲೈಬ್ರರಿಗೆ ಬುಕ್ ಕೊಡಬೇಕು ಏನು ಅಂತೇಳಿ ಹೋದ್ಲಪ್ಪ ಯಾಕಪ್ಪ ಹೌದಾ ಇಲ್ಲ ಫೋನ್ ಯಾಕೋ ಹತ್ತತಿಲ್ಲಕ್ಕಿದೆ ಅದಕ್ಕೆ ನಾನು ನಿಮಗೆ ಹಚ್ಚಿದೆ ಇಲ್ಲಪ್ಪ ಫೋನ್ ಚಾಲೋನ ಇರ್ಬೇಕು ನೋಡಕ್ಕಿದೆ ಆಕಿ ಅಲ್ಲಿ ಕಾಲೇಜಲ್ಲಿ ಕೆಲಸ ಮುಗಿಸ್ಕೊಂಡಿಲ್ಲ ಅರ್ವಿ ಅಂಗಡಿಗೆ ಬರ್ತೀನಿ ಅಂತ ಹೇಳಿದ್ಲ ನನ್ನ ಮುಂದೆ ಯಾಕೋ ಇನ್ನೂ ಬರಲಿಲ್ಲ ನಾನು ಫೋನ್ ಹಚ್ಚಿಲ್ಲ ನಾನು ಫೋನ್ ಹಚ್ಚಿ ನೋಡ್ತೇನೆ ತಡಿ ಹೌದಾ ಅತ್ತಿ ಗಿರ್ಜಕಟ್ಟಿ ನಂದು ಕೆಲಸ ಇತ್ತು ನಾನು ಆ ಕಡೆ ಕಾಲೇಜ್ ಕಡೆನೇ ಹೊಂಟಿದ್ದೆ ಅಲ್ಲಿ ಸಿಕ್ಕರೆ ಬಂದು ನಿಮ್ಮ ಕಡೆ ಬಿಡ್ತೇನೆ ತಗೋರಿ ಹಂಗಾರೆ ಹೌದನಪ್ಪ ಆಯ್ತು ತಗೋಪ್ಪ ಹಂಗ ಮಾಡ ಸರಿ ನಾಕಿ ಕಾಲೇಜ್ ಕಡೆನೇ ಹೋಗ್ತೇನೆ ತಗೋರಿ ಹಂಗಾರೆ ಹ್ಞೂಪ್ಪ ಆಯ್ತಾಯ್ತು ಹೋಗಿ ಬಂಗಾರ ಏನಿತ್ತು ಫೋನ್ ಹಚ್ಚಂಗಾರ ಹಾಂ ಆತ್ರಿ ಕಾಲೇಜ್ ಸುಟಿ ಲೈಬ್ರರಿ ಬುಕ್ಸ್ ಕೊಡಕ್ಕೆ ಹೋದ್ಲ ಹೆಂಗಿದ್ರು ನಾನು ಫ್ರೀ ಅದೇನಲ್ಲ ಕಾಲೇಜ್ ಕಡೆನೇ ಹೋಗಿ ನೋಡ್ತೇನೆ ಮೀಟ್ ಆದರೂ ಆಗ್ಬೋದು ಸುಳ್ಳು ಅವ್ರ ಊರಿಗೆ ಹೋಗೋಕ್ಕಿಂತ ಇಲ್ಲೇ ಧಾರವಾಡಕ್ಕೆ ಬಂದಾಳಂದ್ರೆ ಭಾಳ ಚಲೋ ಆಯ್ತು ಸಿದ್ಧಾರ್ಥ ತಗೋಪ್ಪ ಚಾ ಕೇಳಿದ್ದಲ್ಲ ತಗೋ ನೀ ಯಾಕೆ ಬರಕ್ಕೆ ಹೋದಿವ ಅಲ್ಲ ನಾನು ಬರ್ತೀನಲ್ಲೋ ಇಲ್ಲಿಂತ್ರ ಮೆಟಗಾಟಿ ಹತ್ತಿ ಮ್ಯಾಲೆ ಬರ್ಬೇಕಂದ್ರೆ ನಿನಗೆ ಸುಸ್ತಾಗಿಲ್ಲ ನಮ್ಮ ಮೊದ್ಲ ಕಾಲು ನೋವು ಎಂತಿ ಇರಲಿ ಬಿಡಪ್ಪ ಏನಾಗೋದಿಲ್ಲ ಮಗಗೆ ಒಂದು ಕಪ್ ಚಹಾ ಕೇಳಿದ್ರೆ ಕೊಡ್ಲಾರ್ದಷ್ಟೇ ಇರಲಿ ಅಷ್ಟು ತೀರಾ ನಾವು ಕುಂತಲ್ಲೇ ಎಲ್ಲ ಹಾಕೇವಂತಂದ್ರೆ ಕಾಲ ಕಟ್ಟಾಗ್ಬಿಡ್ತಾವೆ ಮುಂದೆ ನಡೆದಾಡಕ್ಕೆ ವಜ್ಜೆ ಆಗ್ಬಿಡ್ತೇವೆ ನೋಡಿ ಸುಮ್ಮ ಅಷ್ಟೆಲ್ಲ ಮಾಡೋದು ಬೇಡ ಅದಕ್ಕೆ ನಾನು ಇದು ಅಡ್ಡಾಡ್ಕೊತ ಇದ್ರೆ ಆರಾಮಿರ್ತೀನಿ ಅಂತೇಳಿ ಬನ್ನಿ ನೋಡಪ್ಪ ತಗೋ ಸಿದ್ಧಾರ್ಥ ಅಂದಂಗೆ ಇಲ್ಲ ಇವತ್ತು ಯಾಕೋ ಭಾಳ ಬೇಸರಾಗೈತಿ ಒಂಚೂರು ರೆಸ್ಟ್ ಮಾಡ್ತೀನಿ ಮಧ್ಯಾಹ್ನ ಕಡೆ ಹೋಗ್ತೀನಿ ಅಂದಿದ್ದಿ ಆಫೀಸಿಗೆ ರೆಡಿ ಆಗಿಬಿಟ್ಟಿಪ್ಪ ಯಾಕೆ ಇಲ್ಲ ಅವಾದ ಏನಾತಂದ್ರೆ ಪೂಜಾಗೆ ನಿನ್ನಿದ್ರೆ ಫೋನ್ ಹಚ್ಚತೀನಿ ಫೋನ ರಿಸೀವ್ ಮಾಡತ್ತಿಲ್ಲಕ್ಕಿ ಅದಕ್ಕೆ ಅವ್ರ ಅವ್ವಾಗ ಹಚ್ಚಿದ್ದೆ ಅವ್ರ ಅವ್ವ ಕಾಲೇಜ್ಗೆ ಬಂದಾಳ ಇಲ್ಲೇ ಲೈಬ್ರರಿ ಬುಕ್ಸ್ ಕೊಡಕ್ಕಂತ ಅಂದ್ಲು ಹೀಗಾಗಿ ಇಲ್ಲೇ ಬಂದಾಳಲ್ಲ ಮೀಟ್ ಆದ್ರೆ ಆತಂತ ಅಂದ್ಕೊಂಡು ಹೊಂಟಿದ್ದೆ ನಾನು ಓ ಹೌದನ ಸರಿಪ್ಪ ಆಯ್ತು ಹೋಗಿ ಬಾ ಕರ್ಕೊಂಬರ್ತೀನ ಮನೆಗೆ ನೋಡೋಣ ಕೇಳ್ತೀನಿ ಆದ್ರೆ ಕರ್ಕೊಂಬರ್ತೀನಿ ಇಲ್ಲಾಂದ್ರೆ ಇಲ್ಲ ಸರಿಪ್ಪ ಆಯ್ತು ಹೋಗಿ ಬಂಗಾರ ನಾಷ್ಟ ರೆಡಿ ಐತಿ ನಾಷ್ಟ ಮಾಡ್ಕೊಂಡು ಹೋಗ್ಬಿಡಂಗಾರ ಆಯ್ತು ಕಾಲೇಜ್ ಕಡೆ ಯಾರು ಇದ್ದಂಗೆ ಇಲ್ಲ ಯಾರನ್ನು ಕೇಳೋದಪ್ಪ ಇಲ್ಲೇ ಹಲೋ ಎಕ್ಸ್ಕ್ಯೂಸ್ ಮೀ ಎಸ್ ಹೇಳಿ ಸರ್ ಕಾಲೇಜ್ ಓಪನ್ ಆಯ್ತಾ ಈಗೇನು ಸರ್ ಡಿಗ್ರಿ ಎಕ್ಸಾಮ್ಸ್ ಎಲ್ಲ ಮುಗಿದು ಈ ಕಾಲೇಜ್ ಏನು ಓಪನ್ ಇಲ್ಲ ಈ ಕ್ಲೋಸ್ ಆಯ್ತಲ್ಲ
ಸ್ಟಾಫ್ ಎಲ್ಲ ಬಂದಿರಬೇಕು ಪೇಪರ್ ಕರೆಕ್ಷನ್ಗಷ್ಟೆ. ಓ ನೀವು ಈ ಕಾಲೇಜ್ ಸ್ಟೂಡೆಂಟನ ನೀವು? ಹ್ಞೂ ಸ್ಟೂಡೆಂಟೇ, ಅದರ ಮನೆ ಇಲ್ಲೇ ಐತಿ. ಹೀಗಾಗಿ ಇಲ್ಲೇ ಹೋಗ್ತಿದ್ವಿ, ಆನ್ ದ ವೇ ನೋಡ್ಕೊಂಡು ಹೋದ್ರಾತಂತ ಬಂದಿದ್ದೆ. ಯಾಕೆ ಸರ್? ಇಲ್ಲ, ನಮ್ಮ ಮನೆಯಲ್ಲಿ ಒಬ್ಬಾಕಿ ಕಾಲೇಜಿಗೆ ಬಂದಿದ್ಲು, ಬುಕ್ಸ್ ಕೊಡ್ಬೇಕು ಲೈಬ್ರರಿಗೆ ಅಂಥೇಳಿ. ಹೀಗಾಗಿ ಇನ್ನೂ ಬರಲಿಲ್ಲಲ್ಲ ಮನೆಗೆ, ಫೋನ್ ರಿಸೀವ್ ಮಾಡತ್ತಿಲ್ಲ. ಅದಕ್ಕೆ ನಾವ ಒಂದು ಹೆಜ್ಜೆ ನೋಡ್ಕೊಂಡು ಹೋದ್ರದಂತ ಬಂದ್ವಿ. ಓ ಹೌದಾ? ಇಲ್ಲ ಬಿಡಿ ಸರ್, ಕಾಲೇಜ ಓಪನ್ ಇಲ್ಲ ಅಂದಮೇಲೆ ಲೈಬ್ರರಿ ಹೆಂಗೆ ಓಪನ್ ಇರ್ತೈತಿ? ಸರ್ಸು ಟೀಚರ್ಸು ಪೇಪರ್ ಕರೆಕ್ಷನ್ ಮಾಡ್ತಾರೆ ಸ್ಟಾಫ್ ರೂಮಿಗೆ ಬಂದಷ್ಟೇ. ಲೈಬ್ರರಿ ಓಪನ್ನೇ ಇಲ್ಲ, ಈಗಲ್ಲ, ಒಂದು ವಾರದಿಂದ ಓಪನ್ ಇಲ್ಲ. ಏನು, ಲೈಬ್ರರಿನ ಓಪನ್ ಇಲ್ವ ಒಂದು ವಾರದಿಂದ? ಮತ್ತು ಪೂಜಾ ಹಾಗೆಲ್ಲ ಸುಳ್ಳು ಹೇಳಿ ಬರೋ ಹುಡುಗಿ ಅಲ್ಲಲ್ಲ. ಓಕೆ, ಥ್ಯಾಂಕ್ ಯು. ಸರಿ ಸರ್. ಏನಿದೆ ಒಂದು ತಿಳಿಯೋತು? ಪೂಜಾ ಹಂಗೆಲ್ಲ ಸುಳ್ಳು ಹೇಳಿ ಕಾಲೇಜಿಗೆ ಬರೋ ಹುಡುಗಿ ಅಂತೂ ಅಲ್ವೇ ಅಲ್ಲ. ಕಾಲೇಜಿಗೆ ಬಂದ ಲೈಬ್ರರಿ ಅಂದಮೇಲೆ ಇಲ್ಲಿ ಇರಬೇಕಿತ್ತು, ಇಲ್ಲೂ ಇಲ್ಲ. ಅಂದ್ರೆ ಪೂಜಾಗೇನಾರ ಪ್ರಾಬ್ಲಮ್ ಆಗಿತ್ತಾ? ಅಥವಾ ಯಾರ ಏನಾದರೂ? ಯಾಕೋ ಪೂಜಾನ ಫೋನ್ ಹತ್ತತಿಲ್ಲ, ಏನೋ ಮಿಸ್ ಹೊಡಾತೈತಿ, ಏನೋ ಆಗೈತಿ. ಇಲ್ಲ, ಪೂಜಾ ಏನೋ ಅಪಾಯದೊಳಗೆ ಅದ ಅಂತ ನನಗೆ ಯಾಕೋ ಅನ್ಸಾತೈತಿ. ಫಸ್ಟಕ್ಕೇನು ಹುಡುಕ್ಬಿಡ್ಬೇಕು. ಏನು ಮಾಡಲಪ್ಪ ಈಗ? ಛೇ